ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮ ಆರುಷ್ ಇವಾಗ ಕೆಲವೊಂದು ಅಕ್ಷರಗಳನ್ನ ಬರೆಯೋದು ಶುರು ಮಾಡಿದಾನೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದಷ್ಟೇ, ಕೆಲವೊಂದು ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ ಆಗಿರಬಹುದು ಮಾಡಿ ಅದಕ್ಕೆ ಒಂದು ಎಲೆ ಬಿಡಿಸೋದು ಅಥವಾ ಪ್ರಾಣಿಗಳನ್ನ ಮಾಡಿ ಅದಕ್ಕೊಂದು ಐಸ್ ಮಾಡೋದು ಅಥವಾ ಅದಕ್ಕೊಂದು ಬಾಲ ಮಾಡೋದು, ಈ ತರ ಎಲ್ಲ ಹೇಳಿಕೊಡ್ತಾ ಇದ್ವಿ. ಇವಾಗ ಅವನೇ ಒಂದೊಂದು ಲೆಟರ್ಸ್ ಅನ್ನ ಬರೀತಾನೆ. ಅದ್ರ ಬಗ್ಗೆ ನಾನೊಂದು ಸಪರೇಟ್ ಆಗಿ ವಿಡಿಯೋ ಬೇಕಾದ್ರೆ ಮಾಡ್ತೇನೆ. ಅಂಡ್ ನಾವ್ ಇವತ್ತು ಆರುಷ್ನನ್ನ ಹೇರ್ ಕಟಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೇವೆ. ಪ್ರತಿ ಸಲ ಕರ್ಕೊಂಡು ಹೋಗ್ತೇವೆ, ಅದ್ರಲ್ಲಿ ಅವನು ಅಳ್ತಾನ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದು ನಾವೇ ಮನೆಯಲ್ಲಿ ಕಟಿಂಗ್ ಮಾಡ್ತಾ ಇದ್ವಿ ಇಷ್ಟು ಸಮಯ. ಇವತ್ತು ತುಂಬಾ ಸಮಾಧಾನ ಮಾಡಿ ಏನೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೇವೆ. ಮೊದ್ಲೆಲ್ಲ ಎಂಟರ್ ಆಗುವಾಗ್ಲೇ ತುಂಬಾ ಅಳ್ತಿದ್ದ. ಬಟ್ ಈ ಸಲ ಆರಾಮಾಗಿದ್ದ. ಸ್ವಲ್ಪ ಭಯ ಆಗ್ತಿತ್ತು ಅನ್ಸುತ್ತೆ, ಬಟ್ ಆರಾಮಾಗಿದ್ದ. ಆದ್ರೆ ಅವರಲ್ಲಿ ಬಿಸಿ ಆಗಿದ್ರು, ಬೇರೆ ಕಸ್ಟಮರ್ಗಳಿದ್ರು. ಹಾಗಾಗಿ ನಾವು ಸ್ವಲ್ಪ ವೇಟ್ ಮಾಡ್ಬೇಕಾಗಿ ಬಂತು, ಒಂದ್ 5-10 ನಿಮಿಷ. ಆ ಗ್ಯಾಪ್ ಅಲ್ಲಿ ಒಂದು ಅಕ್ವೇರಿಯಂ ಕೂಡ ಇದ್ದದ್ದು ತುಂಬಾ ಒಳ್ಳೇದಾಯ್ತು. ಸೊ ಒಳ್ಳೆಯ ಟೈಮ್ ಅನ್ನ ಅಲ್ಲಿ ಕಳೆದ್ವಿ. ಅದಾದ್ಮೇಲೆ ನಮ್ಮ ಆರುಷಿದ್ದು ಟರ್ನ್ ಬಂತು. ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದ. ಅವನಿಗೇನೋ ಒಂಥರ ಭಯ ಆಗೋದು. ಆದ್ರೆ ಫಸ್ಟ್ ಟೈಮ್ ಅವನಿಗೆ ಕಂಪ್ಲೀಟ್ ಆಗಿ ಗೊತ್ತಾದ್ಮೇಲೆ ಈ ತರ ಇಷ್ಟು ಕುತ್ಕೊಂಡದ್ದು ಅಟ್ಲೀಸ್ಟ್ ಫಸ್ಟ್ ಟೈಮ್ ಕಟ್ ಮಾಡುವಾಗ ಆರಾಮಾಗಿದ್ದ. ಅದಾದ್ಮೇಲೆ ಪ್ರತಿ ಸಲ ಇಷ್ಟೇ, ಅವ್ರನ್ನ ನೋಡೋದು ಅಳೋದು ಆಗ್ತಾ ಇತ್ತು. ಈ ಸಲ ಸುಮಾರಷ್ಟು ಹೊತ್ತು ಕಂಟ್ರೋಲ್ ಮಾಡ್ತಾ ಕುತ್ಕೊಳ್ತಿದ್ದ. ಅದಾದ್ಮೇಲೆ ಅಳೋದಕ್ಕೆ ಶುರು ಮಾಡಿದ. ಇಷ್ಟಲ್ಲ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು ಜೋರಾಗಿ ಅಳ್ತಿದ್ದ. ಅದಾದ್ಮೇಲೆ ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಒಂದೇ ತರ ಸಣ್ಣದಾಗಿ ಕಟ್ ಮಾಡಿ ಬಿಡಿ ಅಂತ ಹೇಳಿದ್ವಿ. ಆದ್ರೆ ಅವ್ರು ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಮೇಲ್ಗಡೆ ಸ್ವಲ್ಪ ಉದ್ದ ಇದ್ದು, ಸೈಡ್ ಅಲ್ಲಿ ಸ್ವಲ್ಪ ಶಾರ್ಟ್ ಮಾಡಿದ್ರು. ನಮ್ಗೆ ಆದಷ್ಟು ಶಾರ್ಟ್ ಮಾಡೋದೇ ಇಷ್ಟ ಆಯ್ತು. ಯಾಕಂದ್ರೆ ಅವ್ನ್ ಬಿಡೋದೇ ಅಪರೂಪ. ನಾವು ಮಾಡಿದ್ರೆ ಎಷ್ಟಂದ್ರೂ ಅಷ್ಟೊಂದು ನೀಟಾಗಿ ಆಗ್ತಿರ್ಲಿಲ್ಲ. ಸೊ ಅವ್ರು ಮಾಡಿದ್ರೆ ಅವ್ರಿಗೊಂದು ಗೊತ್ತಿರುತ್ತೆ, ಮತ್ತೆ ನೀಟ್ ಆಗಿರುತ್ತೆ ಅಲ್ವಾ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ, ಶಾರ್ಟ್ ಆದ್ರೂನುವೆ ಪರವಾಗಿಲ್ಲ ಅಂತ ಹೇಳಿ ಶಾರ್ಟ್ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಅಳ್ತಿದ್ದ. ಅದಾದ್ಮೇಲೆ ಸ್ವಲ್ಪ ಭಯ ಆಯ್ತು ಅನ್ಸುತ್ತೆ ಅವನಿಗೆ. ಮತ್ತದು ಕೂದ್ಲೆಲ್ಲ ಬೀಳುವಾಗ ಮಕ್ಳಿಗೆ ನಾರ್ಮಲ್ ಆಗಿ ಇರಿಟೇಷನ್ ಆಗೇ ಆಗತ್ತೆ. ಇನ್ನು ಒಂದ್ ಸ್ವಲ್ಪ ಸಮಯ, ಒಂದು 2-3 ಬಾರಿ ಅಭ್ಯಾಸ ಆದ್ಮೇಲೆ ಸೆಟ್ ಆಗಿ ಹೋಗ್ತಾರೆ. ಆದ್ರೆ ಆ ಒಂದು 2-3 ಬಾರಿ ಅಭ್ಯಾಸ ಮಾಡ್ಸೋದೇ ಸ್ವಲ್ಪ ಕಷ್ಟದ ವಿಷಯ. ಸುಮಾರಷ್ಟು ಮಕ್ಕಳು ಆರಾಮಾಗಿ ಕುತ್ಕೊಳ್ತಾರೆ, ಆರಾಮಾಗಿ ಕಟ್ಟಿಂಗ್ ಮಾಡಿಸ್ಕೊಳ್ತಾರೆ. ಮೇ ಬಿ ಅವ್ರದ್ದು ಪೇರೆಂಟ್ಸ್ ತುಂಬಾ ಲಕ್ಕಿ ಒಂದು ಈ ವಿಷಯದಲ್ಲಿ. ನಾವು ಮಾತ್ರ ತುಂಬಾ ಕನ್ವಿನ್ಸ್ ಮಾಡ್ಬೇಕಾಗಿ ಬಂದಿತ್ತು ಅವನನ್ನ. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ. ಆದ್ರೆ ಸೈಡ್ ಅಲ್ಲಿ ಇನ್ನು ಶೇಪ್ ಕೊಡೋದಕ್ಕೆ ಅವನು ಬಿಡ್ಲಿಲ್ಲ ಒಳಗಡೆ. ಸೊ ಹೊರಗಡೆ ಕರ್ಕೊಂಡ್ ಬಂದು ಅಲ್ಲಿ ಹೊರಗಡೆನೆ ಮಾಡಿಸಿ ಮತ್ ಮನೆಗ್ ಕರ್ಕೊಂಡ್ ಬಂದ್ವಿ. ಸಂಜೆಯ ಟೈಮ್ ಅಲ್ಲಿ ಇವತ್ತು 4 ಜನನು ಫ್ರೀ ಆಗಿದ್ವಿ. ಹಾಗೆ ಒಟ್ಟಿಗೆ ವಾಕಿಂಗ್ ಹೋಗಿದ್ವಿ ಟೆರೇಸ್ ಮೇಲೆ. ನಮ್ಮ ಆರುಷ್ಗೆ ವಾಕಿಂಗ್ ಹೋಗುವಾಗ ಕ್ವಿಕ್ ಸ್ಕೂಟರ್ ಅಥವಾ ಪುಷ್ ಕಾರನ್ನ ತಗೊಂಡ್ ಹೋಗಿರ್ತೇವೆ. ಅವನ್ ಅದ್ರಲ್ಲೇ ಆಟ ಆಡ್ತಾ ಇರ್ತಾನೆ. ಅವನದು ಕೂಡ ಟೈಮ್ ಒಳ್ಳೆಯ ರೀತಿಯಲ್ಲಿ ಕಳೀತದೆ. ಹಾಗೆ ನಮ್ಗೆ ಕೂಡ ವಾಕ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಅವನನ್ನ ಖಾಲಿ ಕರ್ಕೊಂಡು ಹೋದ್ರೆ ಅವನು ವಾಕ್ ಮಾಡೋದಿಲ್ಲ, ಮತ್ತೆ ನಮ್ಗೆ ಕೂಡ ವಾಕ್ ಮಾಡೋದಕ್ಕೆ ಬಿಡೋದಿಲ್ಲ. ಅವನದು ಹೇರ್ ಕಟಿಂಗ್ ಮಾತ್ರ ಚೆನ್ನಾಗಾಗಿದೆ. ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ. ತುಂಬಾ ಶಾರ್ಟ್ ಆಗ್ಬೇಕಿತ್ತು, ಮತ್ತೆ ಅವ್ನ್ ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ. ಎಷ್ಟು ನೀಟ್ ಆಗಿ ಅಥವಾ ಯಾವುದೇ ಒಂದು ಸ್ಟೈಲ್ ಅಂತ ಹೇಳಿ ಬೇಕು ಅಂತ ಇರ್ಲಿಲ್ಲ ನಮ್ಗೆ ಹೇಗೆ ಬೇಕು ಹಾಗಾಗಿದೆ. ಅದಾದ್ಮೇಲೆ ಒಂದು ಟಾಯ್ಸ್ ಅನ್ನ ಆರ್ಡರ್ ಮಾಡಿದ್ವಿ. ಇವತ್ತು ರಾತ್ರಿನೇ ಅದು ಕೂಡ ಡೆಲಿವರಿ ಆಯ್ತು. ತುಂಬಾ ದಿನಗಳಾಗಿದ್ವು ಯಾವುದೇ ಒಂದು ಲರ್ನಿಂಗ್ ಟಾಯ್ಸ್ ಅನ್ನ ಅವನಿಗೆ ಹೊಸದಾಗಿ ತಗೊಂಡು. ಸೊ ಇದನ್ನೊಂದು ಆರ್ಡರ್ ಮಾಡಿದ್ವಿ. ಇದು ಹಂಗ್ರಿ ಫ್ರಾಗ್ ಅಂತ ಹೇಳಿ. ಅವನಿಗೆ ಊಟ ಮಾಡಿಸ್ತಾ ಇದ್ದೆ, ಆವಾಗ್ಲೇ ಡೆಲಿವರಿ ಆಯ್ತು. ಸೊ ಇನ್ನೊಂದ್ ಸ್ವಲ್ಪ ಊಟ ಬಾಕಿ ಇತ್ತು, ಅದನ್ನಲ್ಲೇ ಫೀಡ್ ಮಾಡ್ತಾ ಇದ್ದಾನೆ. ಊಟ ಕೊಡುವಾಗ ಮಕ್ಕಳಿಗೆ ಅನ್ನದ ಜೊತೆಗೆ ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ಹಾಕಿ ಕೊಟ್ರೆ ಅವ್ರಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ. ಜೊತೆಗೆ ಅದು ಹೆಲ್ತಿ ಕೂಡ ತುಂಬಾ ಒಳ್ಳೇದು. ಚಿಕ್ಕ ವಯಸ್ಸಲ್ಲೇ ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ ಕೊಟ್ಟು ಅಭ್ಯಾಸ ಮಾಡಿದ್ರೆ ಒಳ್ಳೇದು. ನಮ್ಗೆ ಕೂಡ ಹಾಗೆ ಹೇಳ್ತಾರಲ್ವಾ, ತರಕಾರಿಗಳನ್ನ ಹಣ್ಣುಗಳನ್ನ ಸ್ವಲ್ಪ ಜಾಸ್ತಿ ತಿನ್ಬೇಕಂತ ಹೇಳಿ. ಸೊ ಅದನ್ನ ಇವಾಗ್ಲೇ ಚಿಕ್ಕ ವಯಸ್ಸಲ್ಲೇ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಇದಕ್ಕೊಂದು 16 ಬಾಲ್ಸ್ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸೈಜ್ ಇತ್ತು. 2 ಕಪ್ಪೆಗಳಿವೆ. ಇದನ್ನ ಇಬ್ರು ಆಡುವಂತಹ ಆಟ. ಈ ಬಾಲ್ಸ್ ಅನ್ನ ನಾವು ಕಪ್ಪೆಗಳ ಒಳಗಡೆ ಬಾಯಿಗೆ ಹಾಕ್ಬೇಕು. ಅಂದ್ರೆ ಹಿಂದ್ಗಡೆಯಿಂದ ಅದನ್ನ ಪ್ರೆಸ್ ಮಾಡುವಾಗ ಒಂದು ಟೈಲ್ ತರ ಕೊಟ್ಟಿದ್ದಾರೆ. ಅದನ್ನ ಪ್ರೆಸ್ ಮಾಡುವಾಗ
ಕಪ್ಪೆ ಮೇಲೆ ಏಳ್ತದೆ, ಬಾಲ್ಸ್ ಒಳಗಡೆ ಹೋಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು. ಅಂದ್ರೆ ಬಾಲ್ ಹತ್ರ ಬರುವಾಗ, ಅಂದ್ರೆ ಅಪೋಸಿಟ್ ಯಾರಿದ್ದಾರೆ ಅವ್ರು ಪ್ರೆಸ್ ಮಾಡುವಾಗ ಬಾಲ್ ಟಚ್ ಆಗಿ ನಮ್ಮ ಹತ್ರ ಬರುತ್ತಲ್ವಾ, ಅವಾಗ ನಾವು ಯೋಚನೆ ಮಾಡಿ ಇವಾಗ ನಾನು ಪ್ರೆಸ್ ಮಾಡಿದ್ರೆ ಬಾಲ್ ಒಳಗಡೆ ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಆಟ ಆಡಿದ್ರೆ ತುಂಬಾ ಒಳ್ಳೇದು. ಒಂದು 3-4 ವರ್ಷದ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬಹುದು. ಅಂದ್ರೆ ನಮ್ಮ ಆರುಷ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಬಾಲ್ ಬರ್ತಾ ಇದೆ ಇವಾಗ್ಲೇ ನಾನು ಪ್ರೆಸ್ ಮಾಡ್ಬೇಕು ಅಂತ ಹೇಳಿ ಅಷ್ಟೊಂದು ಅಂದಾಜ್ ಆಗ್ತಾ ಇಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಅವ್ರು ಒಂದು ಕಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅವರನ್ನ ಎಂಗೇಜ್ ಆಗಿ ಇಡೋದಕ್ಕೆ ಒಂದು ಒಳ್ಳೆಯ ಟಾಯ್ ಅಂತ ಹೇಳ್ಬಹುದು. ಟೋಡ್ಲರ್ಸ್ಗೆ ಅಥವಾ ಒಂದು 4-5 ವರ್ಷದ ಮಕ್ಕಳಿಗೆ ಕೂಡ ತುಂಬಾ ಯೂಸ್ ಆಗುತ್ತೆ. ಇದ್ರದ್ದು ಲಿಂಕ್ ಅನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಬಹುದು. ಹೊಸ ಟಾಯ್ ಅಂದ್ರೆ ನಿಜವಾಗಿಯೂ ಇಂಟ್ರೆಸ್ಟ್ ಜಾಸ್ತಿಯೇ ಇರುತ್ತೆ, ಹಾಗಾಗಿ ಸುಮಾರಷ್ಟು ಹೊತ್ತು ಅದರಲ್ಲಿ ಆಟ ಆಡ್ತಾ ಇದ್ದ. ನಾವು ಮನೆಯಲ್ಲೇ ಇವಾಗ ಪೀನಟ್ ಬಟರ್ ಕೂಡ ಮಾಡೋದು ಶುರು ಮಾಡಿದ್ದೇವೆ. ಒಂದು 2-3 ತಿಂಗಳು ಜಾಸ್ತಿ ಆಯ್ತು ಅನ್ಸುತ್ತೆ. ಮನೆಯಲ್ಲೇ ಪೀನಟ್ ಬಟರ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೇವೆ, ಬೇಕಾದ ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗತ್ತೆ. ಮತ್ತೆ ಹೆಲ್ದಿ ಕೂಡ ಆಗಿರುತ್ತೆ, ನಮ್ಗೆ ಗೊತ್ತಿರುತ್ತಲ್ವಾ ಏನ್ ಹಾಕಿ ಮಾಡ್ಬೇಕು ಅಂತ ಹೇಳಿ. ನಮ್ಮ ಆರುಷ್ನ ಮಲ್ಗಿಸಿದ್ವಿ, ಅವನೇ ಎದ್ದು ಡೋರ್ ಓಪನ್ ಮಾಡಿ ಎದ್ದು ಬಂದಿದ್ದಾನೆ. ಸೊ ನಮ್ಗೆ ಸರ್ಪ್ರೈಸ್ ಆಯ್ತು. ಸುಮಾರು ಒಂದು 11-12 ಗಂಟೆ ಅಷ್ಟೊತ್ತಿಗೆ ಫ್ರೈ ಮಾಡಿ ಇಟ್ಟಿದ್ದೆ. ಊಟ ಆದ್ಮೇಲೆ ಟಿವಿ ನೋಡ್ತಾ ಅದ್ರದ್ದು ಸಿಪ್ಪಿಯನ್ನ ತೆಗಿತಾ ಇದ್ದೇವೆ. ಅವನನ್ನ ಮಲ್ಗಿಸಿ ಈ ಕೆಲಸ ಮಾಡಿದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವನು ಮಧ್ಯ ಬಂದು ಕೈ ಹಾಕೋದಿಲ್ಲ, ಮತ್ತೆ ಅವನಿಗೆ ಇಷ್ಟ ಬಂದ ಹಾಗೆ ತಿಂತಾನೆ. ಸೊ ಅಷ್ಟೊಂದು ತಿನ್ನೋದು ಕೂಡ ನಮ್ಗೆ ಸರಿ ಹೋಗೋದಿಲ್ಲ, ತುಂಬಾ ಅಂದ್ರೆ ತುಂಬಾ ತಿಂತಾ ಇರ್ತಾನೆ. ನಮ್ದು ಈ ಕೆಲಸ ಮುಗಿಯುವವರೆಗೆ ಅವನದು ಒಂದೇ ಕೆಲಸ ಆಗಿರುತ್ತೆ, ಅದನ್ನ ತೆಗೆದು ತಿನ್ನೋದು. ಅದಕ್ಕೋಸ್ಕರ ಅವನು ಮಲಗಿದ್ದಾಗ ನಾವು ಈ ಒಂದು ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ, ಬಟ್ ಆಗ್ಲಿಲ್ಲ, ಅವ್ನು ಬೇಗ ಎದ್ದು ಬಂದಿದ್ದಾನೆ. ಅದಾದ್ಮೇಲೆ ಅವನನ್ನ ಹಿಡ್ಕೊಂಡೆ ಈ ಒಂದು ಕೆಲಸವನ್ನ ಕಂಟಿನ್ಯೂ ಮಾಡ್ಬೇಕಾಗಿ ಬಂತು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಯಲ್ಲೇ ಪೀನಟ್ ಬಟರ್, ಆದ್ರೆ ಅದ್ರದ್ದು ಸಿಪ್ಪೆ ತೆಗೆಯೋದೊಂದೇ ಕಷ್ಟದ ಕೆಲಸ ಸ್ವಲ್ಪ. ನಾವು ಅದನ್ನ ರೋಸ್ಟ್ ಮಾಡಿ ಇಟ್ಕೊಂಡ್ರೆ, ಅಂದ್ರೆ ರೋಸ್ಟ್ ಮಾಡೋದಕ್ಕೆ ಏನಿಲ್ಲ, ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಆಗತ್ತೆ, ಅದು ಆರಾಮಾಗಿ ರೋಸ್ಟ್ ಆಗುತ್ತೆ. ಅದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು, ಅದನ್ನ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ತರ ನಾವು ಅದನ್ನ ಉಜ್ಜಿ ಅದಾದ್ಮೇಲೆ ಅದನ್ನ ಹಾರಿಸಿ ತೆಗಿತೇವೆ ನೋಡಿ ಅದ್ರದ್ದು ಸಿಪ್ಪೆಯನ್ನ, ಆ ರೀತಿ ಮಾಡೋದು ಅಷ್ಟೊಂದು ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೇವೆ. ಅದಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಅದು ಎಣ್ಣೆ ಬಿಟ್ಟು ಅಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಟು ತೆಳ್ಳಗಾಗುತ್ತೆ ನೋಡಿ, ಅಲ್ಲಿವರೆಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು, ಪೀನಟ್ ಬಟರ್ ರೆಡಿ ಆಗುತ್ತೆ. ಕ್ರಿಬ್ಬಿದ್ದು ಒಂದ್ ಸೈಡ್ ಓಪನ್ ಮಾಡಿ ನಾವು ನಮ್ಮ ಕಾಟ್ಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇವೆ ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನ ಈ ತರ ನಾವು ಅಟ್ಯಾಚ್ ಮಾಡಿ ಇಟ್ಟದ್ದು. ಒಂದ್ ಸೈಡ್ ಓಪನ್ ಮಾಡಿ ಹೀಗೆ ಸೇಫ್ ಆಗಿರುತ್ತೆ, ಮತ್ತೆ ಅದ್ ಕೆಳಗಡೆ ಲಾಕ್ ಕೂಡ ಇರೋದ್ರಿಂದ ಕ್ರಿಬ್ ಏನ್ ಜಾಸ್ತಿ ಮೂವ್ ಆಗೋದಿಲ್ಲ. ಬಟ್ ನಾವು ಸ್ವಲ್ಪ ನೋಡ್ಕೊಂಡ್ರೆ ಆಯ್ತು, ಬೇಕಾದ್ರೆ ಏನಾದ್ರೂ ಸೈಡಿಗೆ ಸಪೋರ್ಟಿಗೆ ಇಡಬಹುದು. ಈ ತರ ಲಾಕ್ ಇರುತ್ತೆ ವೀಲ್ ಅಲ್ಲಿ, ಅದನ್ನ ಕ್ಲೋಸ್ ಮಾಡಿದ್ರೆ ಕ್ರಿಬ್ ಹಾಗೆ ಟೈಟ್ ಆಗಿ ಇದ್ಬಿಡುತ್ತೆ. ಎಕ್ಸ್ಟೆಂಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ ಬೆಡ್ ಅಲ್ಲಿ ಕೂಡ, ಮಕ್ಳಿಗೆ ಕೂಡ ಆರಾಮಾಗಿ ಮಲ್ಕೊಳ್ಳೋದಕ್ಕಾಗುತ್ತೆ. ಇವತ್ತು ರಕ್ಷಾಬಂಧನ ಕೂಡ ಇದೆ. ನಮ್ಮ ಆರುಷ್ಕ್ ಅಂತ ಹೇಳಿ ಒಂದು ರಕ್ಷಾಬಂಧನ ತಗೊಂಡ್ ಬಂದಿದ್ದೆ. ನಂದು ಅಣ್ಣ ತಮ್ಮಂದಿರಿಗೆ ಎಲ್ಲ ನಾನು ಸ್ವಲ್ಪ ರಕ್ಷಾಬಂಧನ ಕೊರಿಯರ್ ಮಾಡಿದ್ದೆ, ಅದನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಆ ಟೈಮಲ್ಲಿ ಒಂದು ರಕ್ಷಾಬಂಧನ ನಮ್ಮ ಆರುಷ್ಕ್ ಅಂತ ಹೇಳಿ ತಗೊಂಡ್ ಬಂದಿದ್ದೆ. ಅದನ್ನ ಇವತ್ತು ನಾನೇ ಅವನಿಗೆ ಕಟ್ತಾ ಇದ್ದೇನೆ. ತುಂಬಾ ಖುಷಿಯಾಗಿ ಫೀಲ್ ಆಗ್ತಿದ್ದ ಅವನು ಇವತ್ತು, ಅಂದ್ರೆ ಅವನಿಗೇನೋ ಒಂದು ಗೊತ್ತಾಗ್ತಿದೆ, ಏನೋ ಒಂದು ಡಿಫ್ರೆಂಟ್ ಆಗಿದೆ ಇವತ್ತು ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿದ್ದ ಕಟ್ಟುವಾಗ. ಅಂಡ್ ಅದನ್ನ ಇನ್ನೂ ಇಟ್ಕೊಂಡಿದ್ದಾನೆ, ಸುಮಾರು ದಿನಗಳಾಗಿದೆ ಅಲ್ವಾ, ಇನ್ನು ಕೈಯಲ್ಲೇ ಇದೆ, ತೆಗಿಯೋದ್ ಬೇಡ ಇರ್ಲಿ ಇರ್ಲಿ ಅಂತ ಹೇಳ್ತಾ ಇದ್ದಾನೆ. ನಾನ್ ಕೂಡ ಹಾಗಾಗಿ ಬಿಟ್ಬಿಟ್ಟಿದ್ದಾನೆ, ತೆಗಿಲಿಲ್ಲ. ಏನ ಮಲ್ಪ ನೀರವು ಏನ ತೂಪುನು ಎಕ್ಸ್ಪೈರಿ ಡೇಟ್ ತೂಪುನೆ ಒಯ್ತ ಚೆಕ್ ಮಲ್ಪರೆಂಡಿರೀಗ ಎಕ್ಸ್ಪೈರಿ ಡೇಟ್ ಚೆಕ್ ಮಲ್ಪರೆಗೆ. ಓಕೆ ಏಪುಂಡು ಡೇಟ್, ಏಪುಂಡು ಡೇಟ್ ತುಳು.
ಒಂದು ಏನಿತ್ತಾವು ರಾಗಿ ಮುದ್ದೆ ಒಂದು ಡಬ್ಬ ತಗೊಂಡು ಬಂದು ಅದರಲ್ಲಿರುವಂತಹ ವಸ್ತುಗಳದ್ದು ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡ್ತಿದ್ದ ಆರುಷ್. ಅಡುಗೆ ರೂಮಲ್ಲಿ ನಾವೇನಾದ್ರೂ ಕೆಲಸ ಮಾಡುವಾಗ ಮಕ್ಕಳದ್ದೇನಾದ್ರೂ ಕಿತಾಪತಿ ಹಾಗೆ ನಡೀತಾ ಇರುತ್ತೆ. ರೀಸೆಂಟ್ ಆಗಿ ನಮ್ಮ ಆರುಷ್ಗೆ ಈ ಪಡವಲಕಾಯಿ ಏನ್ ಹೇಳ್ತೇವೆ ಸ್ನೇಕ್ ಗಾರ್ಡ್, ಅದು ತುಂಬಾ ಇಷ್ಟ ಆಗ್ಲಿಕ್ಕೆ ಶುರುವಾಗಿದೆ. ಸೊ ಅದನ್ನ ಇವತ್ತು ಪಲ್ಯ ಮಾಡ್ತಾ ಇದ್ದಾನೆ. ತುಂಬಾ ಈಸಿ ಆದಂತಹ ರೆಸಿಪಿ. ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಟಿರುವಂತಹ ಪಡವಲಕಾಯಿ ಏನಿದೆ ಅದನ್ನ ಹಾಕಿ ಕುಕ್ ಮಾಡ್ಕೊಳ್ತಾನೆ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾನೆ, ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಆಯ್ತು, ಪಲ್ಯ ರೆಡಿ ಆಗುತ್ತೆ. ಮಕ್ಕಳಿಗೆ ತರಕಾರಿ ಏನ್ ಇಷ್ಟ ಆಗುತ್ತೆ ಅದನ್ನ ಪ್ರತಿದಿನ ಕೊಡೋದಂತ ಅಲ್ಲ, ಆದ್ರೆ ಇಷ್ಟ ಆಗುವಂತಹ ತರಕಾರಿಗಳನ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದು ಬಾರಿ ಆದ್ರೂ ಕೊಟ್ರೆ ಅವರಿಗೆ ಕೂಡ ಏನು ಇಷ್ಟದ್ದು ತಿಂದ ಹಾಗೆ ಆಗುತ್ತೆ, ಮತ್ತೆ ಬೋರ್ ಕೂಡ ಆಗೋದಿಲ್ಲ. ಕೆಲವೊಂದ್ಸಲ ನಾವೇನ್ ಮಾಡ್ತೇವೆ, ಯಾವ್ದಾದ್ರು ಒಂದು ತರಕಾರಿ ಹಣ್ಣು ಇಷ್ಟ ಅಂತ ಹೇಳಿ ಪ್ರತಿದಿನ ಅದನ್ನೇ ಕೊಟ್ರೆ ಅವರಿಗೆ ಬೇಗ ಬೋರ್ ಆಗುತ್ತೆ, ಮತ್ತೆ ಅದು ಬೇಡ ಅಂತ ಅನ್ನಿಸ್ಬಿಡುತ್ತೆ. ಸೊ ಅವ್ರಿಗೆ ಇಷ್ಟ ಆದ್ರೂನು ಒಂದು ವಾರದಲ್ಲಿ ಒಂದ್ ಅಥವಾ ಎರಡು ಬಾರಿ ಕೊಟ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಕೊಡೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ಅನ್ನಿಸ್ತದೆ ನನ್ಗೆ. ನಾನು ಯಾವಾಗ್ಲೂ ಹಾಗೆ ಫಾಲೋ ಮಾಡ್ತೇನೆ. ಹೊಸ ಟಾಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ, ಹಾಗಾಗಿ ಅದ್ರಲ್ಲೇ ಆಟ ಆಡ್ತಾ ಇದ್ದಾನೆ ಯಾವಾಗ್ಲೂ. ಅಂಡ್ ಅದ್ರದ್ದು ನೆಕ್ಸ್ಟ್ ದಿನ ಅನ್ಸುತ್ತೆ ನಮ್ಮ ಕ್ಲಾಸ್ಮೇಟ್ ಮನೆಗೆ ಬಂದಿದ್ದ. ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದ. ಸೊ ಊಟ ಮಾಡಿ ಅವ್ರದ್ದು ಕೆಲಸ ಏನೋ ಸ್ವಲ್ಪ ಇತ್ತಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಧೀರಜ್ ಮತ್ತೆ ನಮ್ಮ ಫ್ರೆಂಡ್ ದರ್ಶನ್. ಹಾಗೆ ನಮ್ಮ ಆರುಷ್ ಅವ್ರ ಜೊತೆನೆ ಕುತ್ಕೊಂಡಿದ್ದ ರೂಮಲ್ಲಿ. ತುಂಬಾ ಡಿಸ್ಟರ್ಬ್ ಅಂತ ಏನು ಮಾಡೋದಿಲ್ಲ, ಆರಾಮಾಗಿರ್ತಾನೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನೇ ಇಮಿಟೇಟ್ ಮಾಡೋದು ತುಂಬಾ ಇಷ್ಟ ಅವನಿಗೆ. ಗಲ್ಲದ ಮೇಲೆ ಕೈ ಇಟ್ಕೊಳ್ಳೋದು, ಅಥವಾ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಹಾಗೆ ಕೆಲಸ ಮಾಡೋದು. ಅವನ ಹತ್ರ ಒಂದು ಕೀಬೋರ್ಡ್ ಕೂಡ ಇದೆ ನಮ್ಮ ಆರುಷ್ ಹತ್ರ. ಸೊ ಅದ್ರಲ್ಲಿ ಏನಾದ್ರೂ ಆಟ ಆಡ್ತಾ ಇರ್ತಾನೆ ಅವ್ರ ಪಕ್ಕ ಕೂತ್ಕೊಂಡು. ಪ್ರೀವಿಯಸ್ ನೈಟ್ ಇನ್ಫಾರ್ಮ್ ಮಾಡಿದ್ದ ನಾಳೆ ಬರ್ತೇನೆ ಅಂತ ಹೇಳಿ. ಸೊ ಪ್ರೀವಿಯಸ್ ನೈಟ್ ಇಂದ ವೆಯ್ಟ್ ಮಾಡ್ತಿದ್ದ ಆರುಷ್ ಯಾವಾಗ ಬರ್ತಾರೆ ಅಂತ ಹೇಳಿ. ಬೆಳಗ್ಗೆನೆ ಬೇಗ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿ ಕುತ್ಕೊಂಡಿದ್ದ, ಇವಾಗ ಬರ್ತಾರೆ ದರ್ಶನ್ ಮಾಮ ಬರ್ತಾರೆ ಹಾಗೆ ಹೇಳ್ತಾ. ಸೊ ಮಕ್ಳಿಗೆ ಏನಂದ್ರೆ ಯಾರು ಅವ್ರ ಜೊತೆ ಬಂದು ಆಟ ಆಡ್ತಾರೆ, ಯಾರು ಅವ್ರ ಜೊತೆ ಬಂದು ಸ್ವಲ್ಪ ಹೊತ್ತು ಒಳ್ಳೆ ಟೈಮ್ ಅನ್ನ ಕಳೀತಾರೆ ಅಂತವ್ರು ಅಂದ್ರೆ ತುಂಬಾ ಇಷ್ಟ ಇರುತ್ತಲ್ವಾ ಆ ತರ. ಮತ್ತೆ ಅವನ್ ಬಂದಾಗ ನಮ್ ಜೊತೆ ಮಾತಾಡೋದಕ್ ಬಿಡೋದಿಲ್ಲ ನಮ್ಮ ಆರುಷ್. ನನ್ ಜೊತೆ ಮಾತಾಡಿ, ನನ್ ಜೊತೆ ಆಟ ಆಡಿ ಅಂತಾನೆ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಸೊ ನಮ್ಗಂತ ಹೇಳಿ ಟೈಮ್ ಸಿಗೋದೇ ಅಪರೂಪ. ಅವನೇ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅವನೇ ಅವ್ರನ್ನ ವಿಚಾರಿಸ್ತಾ ಇರ್ತಾನೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ. ಇಬ್ರು ಸ್ವಲ್ಪ ಕೆಲಸ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಬಂದಿದ್ರು. ಪಾಯಸ ಮಾಡಿದ್ದೆ, ಜೊತೆ ಕುತ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಆರುಷ್ ಕೂಡ ಅವ್ರ ಜೊತೆನೆ ಕುತ್ಕೊಂಡು ತಿಂತಾ ಇದ್ದಾನೆ. ನಾವ್ ಹೀಗೆ ಮಾತಾಡ್ಕೊಳ್ತಾ ಇದ್ದೇವೆ. ಎಷ್ಟೊಂದು ವಿಷಯಗಳಿರುತ್ತೆ ಫ್ರೆಂಡ್ಸ್ ಅಂದ್ಮೇಲೆ ಮಾತಾಡೋದಕ್ಕೆ. ಸೊ ಹಾಗೆ ಮಾತಾಡೋದು, ಫನ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ನಮ್ಮ ಆರುಷ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೂ ನಾವು ಜೋರಾಗಿ ನಗಾಡುವಾಗ ಅವ್ನ್ ಕೂಡ ಒಂದು ಹಾಗೆ ನಗಾಡ್ತಾ ಇದ್ದ. ಹೀಗೆ ನಮ್ದು ಟೈಮ್ ಕಳೀತಾ ಇತ್ತು. ತುಂಬಾನೇ ಚೆನ್ನಾಗಾಯ್ತು. ಫ್ರೆಂಡ್ಸ್ ಅನ್ನೆಲ್ಲ ಮೀಟ್ ಮಾಡಿದ್ರೆ ಆಗುವಂತಹ ಒಂದು ಖುಷಿನೇ ಬೇರೆ ಅಲ್ವಾ. ತುಂಬಾನೇ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಇಷ್ಟೇ ಈ ಒಂದು ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ ಬೇರೆ ಬೇರೆ ಥರದ್ದು ಕಂಟೆಂಟ್ ಇದೆ. ಬೇಬಿ ರಿಲೇಟೆಡ್ ಬಗ್ಗೆ ಆಗಿರಬಹುದು, ಬೇಬಿ ಫುಡ್ ಅಥವಾ ಬೇಬಿ ಲರ್ನಿಂಗ್ಸ್, ಬುಕ್ಸ್ ಅದರ ಬಗ್ಗೆ ಕೂಡ ವಿಡಿಯೋಸ್ ಇವೆ. ಅದಲ್ಲದೆ ಡೈಲಿ ವ್ಲಾಗ್ಸ್ ಇವೆ, ಕುಕ್ಕಿಂಗ್ ಬಗ್ಗೆ ವಿಡಿಯೋಸ್ ಇದೆ, ಹಾಗೆ ಏನಾದರೂ ಫೆಸ್ಟಿವಲ್ ಸೆಲೆಬ್ರೇಷನ್ ಬಗ್ಗೆ ಕೂಡ ಇದೆ, ಟ್ರಾವೆಲ್ ಬಗ್ಗೆ ಇದೆ. ಸೊ ನಿಮಗೆ ಯಾವ ಕಂಟೆಂಟ್ ಇಷ್ಟ ಅದನ್ನು ಬೇಕಾದರೆ ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ ಬೇರೆ ಬೇರೆ ಥರದ್ದು ಕ್ಯಾಟಗರಿ ವೈಸಲ್ಲಿ ಇದೆ ಕಂಟೆಂಟ್. ಸೊ ಅದನ್ನು ಬೇಕಾದರೆ ಒಮ್ಮೆ ಚೆಕ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಇರುವಂತಹ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಅದೇ ಥರದ ವಿಡಿಯೋಸ್ ಬರೋದಿದೆ. ಆ್ಯಂಡ್ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.